ಈ ಮಾದರಸನ ಹೆಂಡತಿ ಮಾದಲಾಂಬಿಕೆ ಬಸವಣ್ಣವ್ರ ತಾಯಿ ಅವ್ರಿಗೆ ಹೇಳಿದ ಕೂಡಲೇ ಅವರು ಕೂಡಲ ಸಂಗಮಕ್ಕೆ ಬಂದ ಅವನ್ನ ಬುದ್ಧಿವಾದ ಹೇಳಿ ಮಣಿಗೆ ಕರ್ಕೊಂಡು ಬರ್ತಾರೆ. ಮಣಿಗೆ ಕರ್ಕೊಂಡು ಬಂದು ಏನು ಹೇಳ್ತಾರಂದ್ರೆ, ಬಸವಣ್ಣವ್ರಿಗೆ ಮದುವೆ ಮಾಡಿದ್ರೆ ಭಾಳ ಚಲೋ ಆಗತ್ತದ, ಮದುವೆ ಮಾಡ್ಬೇಕು ಬಸವಣ್ಣವ್ರಿಗೆ. ಮದುವೆ ಆಯಿತು ಅಂತಂದ್ರೆ ತಾನ ಈಗ ನೋಡ್ರಿ ನೀವು ಊರಾಗನು ಹುಡುಗರು ಭಾಳ ಹಂಗೆ ಹಿಂಗೆ ಮಾಡ ಕಟ್ಟ ಒಂದು ಕೊಳ್ಳ ಕಟ್ಟ ತಾನ ಶುದ್ಧ ಆಗತ್ತ, ನಾವು ಮದುವೆ ಮಾಡಿ ತಾನ ದಾರಿ ಹಿಡಿತಾವ ಅಂದಂಗೆ ಮದುವೆ ಮಾಡೋಕ್ಕಿಂತ ಮೊದಲು ನಮ್ಮ ಹುಡುಗರದು ಮನಗಂಡ ಇರ್ತದ್ರಿ. ಮದುವೆ ಮಾಡಿದಂದ್ರೆ ಕರೆಕ್ಟ್ ಟ್ರೈನ್ ಹೆಂಗೆ ಹಳಿ ಮೇಲೆ ಹೋಗತ್ತಲ್ಲ ಹಂಗೆ ಹೋಗತ್ತಾವ. ಅದಕ್ಕಿಂತ ಮೊದಲು ಒಂದಿಟ್ಟು ಅರ್ಥಾಗ ಏಕಾಡ್ ಇರ್ತಾವ, ಹಿಂದಿಗಿಟ ಬರೋಬ್ರ. ಯಾಕಂದ್ರೆ ಮುಗದನ್ ಜಗ್ಗಕ್ಕೆ ಬರ್ತಾಳೆ ಹೆಂಡತಿ ಒಂದು ಈಟೆ. ಅವನ ಮಾತು ಕೇಳಂಗಿಲ್ಲ ನಮ್ಮ ಮಂದಿ, ಹೆಂಡತಿ ಮಾತು ಮಾತ್ರ ಪದ್ದಸ್ಸರಿಗೆ ಕೇಳ್ತಾರ. ಬಸವಣ್ಣ ಅವ್ರಿಗೂ ಹಂಗೆ ಅಂದ್ರೆ ಅವರು ಲಗ್ನ ಮಾಡೋನು ಅಂತ ತಿಳ್ಕೊಂಡ. ಆಗ ಕನ್ಯಾ ಅನುಗುಣದ ಅವ ಬಲದೇವಂತನ ಇಂತಹ ಒಳ್ಳೆಯ ಸುಂದರ ಬಸವಣ್ಣ, ಆಧ್ಯಾತ್ಮವಾದಿ, ಅನಂತ ವೇದಗಳನ್ನು ಶಾಸ್ತ್ರಗಳನ್ನು ಕಲಿತಿರ್ತಕ್ಕಂಥ ಬಸವಣ್ಣಗ ನನ್ನ ಮಗಳನ್ನ ಕೊಡ್ತಾನಂತ ತಿಳ್ಕೊಂಡ ಬಲದೇವ ಮಂತ್ರಿ, ಬಸವಣ್ಣನವರ ಮಾವ ಬಲದೇವ ಮಂತ್ರಿ, ಅವನಿಗೆ ಒಬ್ಬಕ್ಕೆ ಮಗಳು ವಯಸ್ಸಿಗೆ ಬಂದಿರ್ತಾಳೆ. ಆಕೆ ಹೆಸರು ಗಂಗಾಂಬಿಕೆ ಅಂತ ತಿಳ್ಕೊಂಡ ಆಕಿನ್ನ ಲಗ್ನ ಮಾಡಿ ಬಸವಣ್ಣಗೆ ಕೊಡಬೇಕಂತ ಮನೆಯನವರೆಲ್ಲರೂ ನಿರ್ಣಯ ಮಾಡ್ತಾರೆ. ಯಾರಿಗೆ? ಬಸವಣ್ಣವ್ರಿಗೆ ಮದುವೆ ಮಾಡ್ಬೇಕಂತ ತಿಳ್ಕೊಂಡು ಮನೆಯನವರೆಲ್ಲರೂ ನಿರ್ಣಯ ಮಾಡ್ತಾರೆ. ಬಸವಣ್ಣವ್ರಿಗೆ ಮದುವೆ ಮಾಡಿದ ನಂತರ ಎಲ್ಲ ಶುದ್ಧ ಆಗ್ತದ ಅಂತ ಹೇಳಿ ಎಲ್ಲರೂ ಸಂಕಲ್ಪ ಮಾಡ್ತಾರೆ. ಕಾರಣ ಏನು ಅಂತಂದ್ರೆ ಮಣಿಯೊಳಗೆ ಎಲ್ಲರೂ ಪ್ರೀತಿಯಿಂದ ವಿಶ್ವಾಸದಿಂದ ಇದ್ರು ಅಂತಂದ್ರೆ ಮನೆತನ ಭಾಳ ಚಂದ ಆಗ್ತದೆ ರೀ. ಒಂದು ಪ್ರಸಂಗ ಹೇಳಿ ಮುಗಿಸ್ತೀನಿ ನಾನು. ಆಲ್ರೆಡಿ ಸಮಯ ಆಗ್ಯದ, ಈಗ 1 ತಾಸು ಮೇಲೆ ಆಗಿ ಹೋಗ್ಯದ. ಒಂದು 5 ನಿಮಿಷ ಹೇಳಿ ಮುಗಿಸ್ಬಿಡ್ತೀನಿ ನಾ. ಏನಂತಂದ್ರೆ ಮಣಿ ಹೆಂಗೆ ಒಳ್ಳೇದು ಇರಬೇಕು ಅನ್ನೋದಕ್ಕೆ ಕಾರಣ ಏನು ಅಂತಂದ್ರೆ, ಒಬ್ಬ ರೈತ ಮನುಷ್ಯ, ನಿಮ್ಮೂರಾಗ ರೈತರದಾರಲ್ಲ, ಒಬ್ಬ ರೈತ ಮನುಷ್ಯ ರಾತ್ರಿ ಮಲ್ಕೊಂಡಿದ್ದ ಹೊಲದಾಗ ದುಡಿದು ಬಂದ ರಾತ್ರಿ ಮಲ್ಕೊಂಡ ಸಂದರ್ಭದೊಳಗ ಏನಾಯಿತು ಅಂದ್ರೆ ಅವ್ರ ಮನೆಯೊಳಗೆ ಲಕ್ಷ್ಮಿ ಇದ್ದಳಲ್ಲ, ಭಾಳ ದೊಡ್ಡ ಶ್ರೀಮಂತರು. ಆ ರೈತ 400 ಎಕರೆ ಜಮೀನ, ಮಣಿಯೊಳಗೆ ಕಿಲೋ ಗಂಟ್ಲೆ ಬಂಗಾರ, ಮಣಿಯೊಳಗೆ 7 ಮಂದಿ ಮಕ್ಕಳಿದ್ರು. ಅವಾಗ 7 ಮಂದಿ ಚಲೋ ಚಲೋ ದುಡಿತಿದ್ರು, 7 ಮಂದಿಗೆ ಲಗ್ನ ಮಾಡಿದ್ದ. ಎಲ್ಲರೂ ಹೆಂಡತಿಯರು ಬಂದಿದ್ರು, ಸ್ವಸ್ಥರು ಬಂದಿದ್ರು. ದೊಡ್ಡ ದೊಡ್ಡ ಚಲೋ ಮಣ್ಯಾಗ ಕೋಟಿ ಗಂಟ್ಲೆ ದುಡ್ಡ, ದೊಡ್ಡ ಶ್ರೀಮಂತರು. ಒಂದಿನ ರಾತ್ರಿ ರೈತ ಮಲ್ಕೊಂಡಾಗ ಆ ಮನೆಯ ಮಹಾಲಕ್ಷ್ಮಿ ಎದ್ದು ಹೊರಗೆ ಬಂದ್ಲಂತ, ಹೋಗಾಕ ಮನೆ ಬಿಟ್ಟು ಹೋಗಾಕ. ಆಗ ದಡಗ್ಗಂತ ಇವನಿಗೆ ರೈತಗೆ ಎಚ್ಚರಾತು. ಎಚ್ಚರಾಗಿ ಕಣ್ಣು ತೆರಿಗುಡ್ದ ಮಣಿಯೊಳಗೆ ದೊಡ್ಡ ಮರ್ಕುರಿ ಲೈಟ್ ಹಚ್ಚಿದಂಗೆ ಜಗ್ಗಂತ ಬೆಳಕು ಬಿತ್ತಂತ. ಅವ ಕಣ್ಣು ತೆರೆದು ನೋಡ್ತಾನ, ಯಾರು ಇವರು ಹೆಣ್ಮಕ್ಳು ಇಷ್ಟು ಚಂದ ಮಿಂಚಾಕತ್ತಾರ, ಪೀತಾಂಬರ ಹುಟ್ಟಾರ, ಯಾರು ಇವರು? ನನ್ನ ಸೊಸಿ ಅಂತೂ ಅಲ್ಲ, ಯಾರು ಇಟ್ಟು ರಾತ್ರಿ ಹೇಳಂಗಿಲ್ಲ. ಯಾರಂತ ಮುಂದೆ ಬಂದು ನಿಂತ ರೈತ, ಯಾರಮ್ಮ ನೀನು? ಯಾರ ತಾಯಿ? ನಮ್ಮ ಮನ್ಯಾಗ ಬಾಗಿಲು ಹಾಕ್ಯದಂಗದ, ಅಗಳಿ ಹಾಕ್ಯದ, ಕೊಂಡಿ ಹಾಕ್ಯದ, ನೀ ನಮ್ಮ ಮನ್ಯಾಗ ಯಾರು ನೀನು ಅಂತ ಕೇಳಿದಾಗ ಆಕೆ ಹೇಳಿದ್ಲಂತ, ರೈತ ನೋಡಪ್ಪ, ನಾನು ಈ ಮನೆಯ ಮಹಾಲಕ್ಷ್ಮಿ, ನಾ ಈ ಮನೆಯೊಳಗೆ ಇದ್ನಂತ ತಿಳ್ಕೊಂಡ ನಿನ್ನ ಮನೆಯೊಳಗೆ ಕೋಟಿ ರೂಪಾಯಿ ಅದಾವ. ನಾ ಈ ಮನೆಯೊಳಗೆ ಮಹಾಲಕ್ಷ್ಮಿ ಇದ್ನಂತ ತಿಳ್ಕೊಂಡು 100,000 ಎಕರೆ ಜಮೀನದ, ನಿಮ್ಮ ಮನೆಯೊಳಗೆ ಕಿಲೋ ಗಂಟ್ಲೆ ಬಂಗಾರ ಅದ. ನಾ ಇನ್ನು ಮುಗಿತಪ್ಪ, 4-5 ತಲೆಮಾರಿನ ಪರ್ಯಂತರವಾಗಿ ನಿನ್ನ ಮನೆಯಾಗ ನಾ ಇದ್ನಿ. ಇನ್ನು ಮೇಲೆ ನಾ ಹೊಂಟೀನಿ, ನಾ ಹೋಗುವುದಷ್ಟೇ ತಡ, ಇನ್ನು ದರಿದ್ರ ಲಕ್ಷ್ಮಿ ಬರ್ತಾಳೆ ನಿಮ್ಮ ಮನೆಗೆ. ಅಂದ್ರೆ ಇನ್ನು ಮೇಲತ್ತ ಬಡತನ ಅನ್ನೋದು, ದರಿದ್ರ ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತದ, ನಾ ಮಾತ್ರ ಹೋಗ್ತಾನಂತಂದಾಗ ಅವ ಅಂದ, ಮತ್ತು ಹೋಗವ್ರನ್ನ ನಾವು ಹೆಂಗೆ ತಡ್ಯಾಕ ಬರ್ತದ? ಆದ್ರೆ ನಾ ಒಂದು ಮಾತು ಹೇಳ್ತೇನೆ, ಏನಂತಂದ್ರೆ ಹೋದಕ್ಕಿನ ಹೊಳ್ಳಿ ಕರೆಸುಗಳು ತಾಕತ್ತು ನನ್ನಲ್ಲದ. ನೀನಾಗಿ ಹೊಂಟಿಯಲ್ಲ, ಹೋಗು, ವಾಪಸ್ ನೀನಾಗೆ ಬರುವಂಗ ನಾ ಮಾಡ್ತಾನ. ಬೆಕ್ಕದಂತ ಬಡತನ ಕೊಡು, ಬೆಕ್ಕದಂತ ನೋವು ಕೊಡು, ಬೆಕ್ಕದಂತ ಕಷ್ಟಗಳನ್ನು ಕೊಡು. ಬಡತನ ಬಂದ್ರು ನಾನು ಮಾತ್ರ ನೀನಾಗೆ ನಮ್ಮ ಮನೆಗೆ ಬರುವಂಗ ಮಾಡ್ತಾನಂತ ಆ ರೈತ ಹೋಗಂದ. ಲಕ್ಷ್ಮಿ ಹೋದ್ಲು. ಆ ನಂತರ ತೊಡೆ ದಿವ್ಸಕ್ಕೆ ಸಣ್ಣಂಗೆ ಬಡತನ ಬರಾಕಾಯ್ತು. ಇದ್ದದ್ದು ಬಂಗಾರ ಆಯಿತು, ಇದ್ದದ್ದು ಮನೆಗಿಂದ ಎಲ್ಲ ಆಯಿತು, ಎಲ್ಲ ಮುಗಿದು ಸ್ವಲ್ಪ ಬಡತನ ಬರಾಕಾಯ್ತು. ಬಡತನ ಬಂದರೂ ಮನೆಯೊಳಗೆ ಭಾಳ ಪ್ರೀತಿಯಿಂದ ಇದ್ರು, ಭಾಳ ವಿಶ್ವಾಸದಿಂದ ಇದ್ರು ಅವರು. ಒಂದಿನ ಅನ್ನಕ್ಕಿಟ್ಟಿದ್ಲಂತ ಹಿರಿ ಸೊಸಿ ಒಲಿ ಮ್ಯಾಲ, ಎಲ್ಲರಿಗೂ ಬೇಕಾಗುವಂಗ ಅನ್ನಕ್ಕಿಟ್ಟಿದ್ಲು. ಅನ್ನಕ್ಕಿಟ್ಟ ಅಂದ್ರೆ ಬೋಗಾನಿ ಇಟ್ಟು ಕೆಳಗೆ ಉರಿ ಹೆಚ್ಚು ನೀರು ಹಾಕಿ ಅಕ್ಕಿ ಹಾಕಿ ಅದಕ್ಕೆ ಕೆಟ್ಟಬೇಕು, ಒಂದು ಮುಟ್ಟಿಗೆ ಉಪ್ಪು ಹಾಕಿ ಆಕೆ ಹೊರಗೆ ಹೋಗಿದ್ಲು.
ಹಿರಿ ಸೊಸಿ. 2ನೇ ನಂಬರ್ ಸೊಸಿ ಬಂದು ನೋಡ್ತಾಳ. ನೋಡಿದ ಕೂಡಲೇ ಅರೆ 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 ಅನ್ನಕ್ಕರ ಇಟ್ಟಾಳ ಅಕ್ಕ, ಮತ್ತು ಉಪ್ಪು ಹಾಕ್ಯಾಳಿಲ್ಲ ಯಾಂಬಲ್ ಅಂತ ತಿಳ್ಕೊಂಡು ಸಂಶಯ ಬಂದು ಹಾಕಿರಕ್ಕಿಲ್ಲ, ಬಹುತೇಕ ಗದ್ದಲಾಗ ಹಂಗೆ ಹೋಗ್ಯಾಳ ಅಂತೇಳಿ ಆಕೆ ಒಂದು ಮುಟ್ಟಿಗೆ ಉಪ್ಪು ಹಾಕ್ಯಾಳದ್ರ ಅನ್ನಕ್ಕೆ. ಮತ್ತು 3ನೇ ನಂಬರ್ ಸೊಸಿ ಬಂದು ನೋಡ್ತಾಳ, ಅರೆ ಅಣ್ಣ ಹಂಗ ಇಟ್ಟಾರ ಉಪ್ಪು ಹಾಕ್ಯಾರ ಎಂಬಲೆ ಅಂಬಲ ತಿಳ್ಕೊಂಡು ಆಕಿ ಒಂದು ಮುಟ್ಟಿಗೆ ಹಾಕಿಳು. ಹಿಂಗೆ 7 ಮಂದಿ 7 ಮುಟ್ಟಿಗೆ ಉಪ್ಪು ಹಾಕಿರೋದಕ್ಕ. ಒಂದು ಗಡಿಗೆ ಅನ್ನಕ್ಕೆ 7 ಮಂದಿ ಉಪ್ಪು ಹಾಕಿದರು. ಹಾಕಿ ಸಾಯಂಕಾಲ ಮೊಟ್ಟ ಮೊದಲು ಆ ಮನ್ಯಾಗ ಪದ್ಧತಿ, ಮನಿ ಹಿರಿಯ ಅವೇನು ರೈತ ಇದ್ದಲ್ಲ ಅವ ಊಟ ಮಾಡೋ ಪದ್ಧತಿ ಇತ್ತು. ಅವ ಊಟಕ್ಕೆ ಕುಂತಿದ್ದ. ಸಣ್ಣ ಮಕ್ಕಳು 3 ಮಂದಿ ಅವರು ಊಟಕ್ಕೆ ಕುಂತಿದ್ರು. ಎಲ್ಲ ಊಟ ಮಾಡಿದ ಮೇಲೆ ಅನ್ನ ತಂದು ನೀಡಿದಳು. ಹಿರಿ ಸೊಸಿ ಅನ್ನ ತಂದು ನೀಡಿದಳು. 1 ಕಿಲೋ ಅನ್ನ, ಅರ್ಧ ಕಿಲೋ ಉಪ್ಪ, ಎಲ್ಲರೂ ಒಂದೊಂದು ಮುಟ್ಟಿಗೆ ಹಾಕ್ಯಾರ. ಹಾಕಿದ್ದ ಈಕಿಗೆ ಗೊತ್ತಿಲ್ಲ, ಆಕಿಗೆ ಗೊತ್ತಿಲ್ಲ, ಎಲ್ಲರೂ ಹಾಕ್ಯಾರ. ಅವ ಅನ್ನ ತಂದು ನೀಡಿದ್ರು. ಮತ್ತು ನೀಡಂಗ 2 ಚಮಚಗ ಅವಂಗೆ ನೀಡಿದ್ರು. ಬಾಯಾಗ ಹಾಕೋರೊಟ್ಟಿಗೆ ಉಪ್ಪಿನ ಉರ್ಲ ಅಟ್ಟು ಉಪ್ಪಿತ್ತು. ಅದೊಂದು ಅವ ಅಂದ ಬಡ ಹರ್ಕ ತಿಂದ ಸಾವಕಾಸ. ಯಾಕೆ ಉಪ್ಪು ಹೆಚ್ಚಾಗೈತೆ ಒಂದು ಮಾತು ಅನ್ಲಿಲ್ಲ ಅವ, ಒಂದು ಮಾತು ಅನ್ಲಿಲ್ಲ. ಯಾಕೆ ಹಾಕಿರಿ ಅಂತ ಒಂದು ಮಾತು ಅನ್ಲಿಲ್ಲ. ಎಲ್ಲ ಸುಮ್ಮನೆ ತಿಂದ ಅಟ್ಟು ಎಲ್ಲ ಆಗಿ ಮಾಡಿ ಕೈ ತಕ್ಕೊಳಕ್ ಹತ್ತಿದ. ಆ ಸಣ್ಣ ಮಕ್ಕಳು 3 ಮಂದಿ ಕೂತಿದ್ರು. ಅವ್ರದ್ದು ಮದುವೆ ಆಗಿತ್ತು, ಸಣ್ಣವರಿದ್ರು. ಅವ್ರಿಗೂ ಅನ್ನ ನೀಡಿದ್ರು. ಅವರು ಉಣ್ಣಾಕತ್ತಿರು ಉಪ್ಪಿನ ಉರ್ಲು ಬಾಯಾಗ. ಅವ್ರು ಅಂದರು ಆ ಕಡೆ ಈ ಕಡೆ ನೋಡ್ತಾರ. ಅಪ್ಪ ಸುಮ್ಮ ತಿಂದು ಹೋಗ್ಯಾನಲ್ಲ, ಇಟ್ಟು ಉಪ್ಪು ಆದರೂ ನಮ್ಮ ಅಪ್ಪ ಗಪ್ಪು ತಿಂದು ಹೋಗ್ಯಾನ. ಮತ್ತು ನಾ ಅಪ್ಪನ ಗಪ್ಪು ತಿಂದಾನಂದ್ರೆ ನಾವರ ಯಾಕೆ ಅಣಬೇಕಂತ ತಿಳ್ಕೊಂಡು ಅವು 3 ಮಂದಿ ಸುಮ್ಮ ತಿಂದು ಪಾಪ. ಅವ್ರು 3 ಮಂದಿ ಆದ ನಂತರ ಇನ್ನುಳಿದ 3 ಮಂದಿ 4 ಮಂದಿ ಮಕ್ಕಳಿದ್ರಲ್ಲ, ಅವರು ಊಟಕ್ಕೆ ಕುಂತರು, ಅವ್ರಿಗೂ ನೀಡಿದರು. ಮತ್ತು ನಮ್ಮಪ್ಪ ನಮ್ಮ ತಮ್ಮಗಳು ಅವರು ಸುಮ್ಮ ತಿಂದಾರ, ನಾವರ ಯಾಕೆ ಅನ್ನೋ ಮರ ಅಂತ ತಿಳ್ಕೊಂಡು ಅವರು ಸುಮ್ಮ ತಿಂದರು. ಅರ್ಧ ಕಿಲೋ ಹಾಕಿದ್ದು ಉಪ್ಪ ಅಣ್ಣ ಗಪ್ಪನ ತಿಂದರು. ಆ ನಂತರ ಅವರು ತಿಂದು ಆದರೂ ಮನ್ಯಾಗ ಹೆಣ್ಮಕ್ಳು ತಿನ್ನಾಕತ್ತಿರಲ್ಲ, ಹಿರಿ ಶಶಿ ಆಕೆ ತಿನ್ನಾಕತ್ತಿಳು. ಬಾಯಾಗ ಹಾಕ್ಬಿಡ್ದ ಉಪ್ಪ. ಅರೆ ಆಕೆ ಅಂದ್ಲು, ನಮ್ಮ ಗಂಡ ತಿಂದಾನ, ಮೈದ್ನ ತಿಂದಾನ, ಮಾವು ತಿಂದಾನ, ಏನು ಯಾಕೆ ಆಗೋದಾಗ ಸುಮ್ಮ ತಿಂದು ಬಿಡ್ರತ್ತ. ಆಕೆನೂ ಸುಮ್ಮ ತಿಂದ್ಲು, ಅತ್ತಿನೂ ಸುಮ್ಮ ತಿಂದ್ಲು, ಇನ್ನುಳಿದು ಸ್ವಸ್ಥರೊಟ್ಟರು ಸುಮ್ಮ ತಿಂದರು. ಅಟ್ರು ಸುಮ್ಮ ತಿಂದು ಮಲ್ಕೊಂಡ್ರು. ರಾತ್ರಿ 12 ಗಂಟೆ ಆಗಿತ್ತು. ರೈತ ಹೊರಗೆ ಕಟ್ಟಿ ಮ್ಯಾಗ ಜ್ವಾಳ ಕಾಳು ಹಾಸ್ತಾರಲ್ಲ, ಜೇಲ್ ಕಟ್ಟಿ ಜೇಜಿ ಅಂತಿರ್ತದ, ಅಲ್ಲಿ ಮಲ್ಕೊಂಡಿದ್ದ. ಒಬ್ಬರ ಅಣ್ಬೇಕಲ್ಲ ರಾತ್ರಿ ಹಿಂಗಾಗೈತೆ ಅಂತ ತಿಳ್ಕೊಂಡು ಊಟದೊಳಗೆ ಒಬ್ಬರು ಅನ್ಲಿಲ್ಲ. ಲಕ್ಷ್ಮಿ ವಾಪಸ್ ಬಂದಳು. ಲಕ್ಷ್ಮಿ ವಾಪಸ್ ಬಂದು ಬಾಗಲದೊಳಗೆ ನಿಂತು ಬಾಗಲು ಬಡದ್ಲು. ಬಾಗಲು ತರದ ಯಾರು ನಿಂತಂದ್ರೆ ನಾನೇ ಲಕ್ಷ್ಮಿ. ಹಾಗಂತ ನೀ ಯಾಕೆ ಬಂದಿ ಹಾದಕ್ಕೆ ಅಂತ ಕೇಳಿದಾಗ ರೈತ ಹೇಳ್ದ, ನಿಮ್ಮ ಮನೆಯೊಳಗೆ ಎಂತ ಸ್ವಸ್ಥರದಾರ, ಎಂತ ಮಕ್ಕಳದಾರ, ಎಂತ ಕುಟುಂಬದ ನಿಂದು 7 ಮಂದಿ 7 ಮುಟ್ಟಿಗೆ ಉಪ್ಪು ಹಾಕಿದ್ರು, ಒಬ್ಬರು ಉಪ್ಪು ಹಾಕಿ ಹೆಚ್ಚಾಗ್ಯದಂತ ಅನ್ಲಿಲ್ಲ. ಅದಕ್ಕೆ ಇಂಥ ಮನ್ಯಾಗ ನಾ ಇರ್ಲಾರ್ದ ಇನ್ನು ಎಂಥ ಮನ್ಯಾಗ ಇರ್ಲಿಪ್ಪ, ಎಲ್ಲಿ ಪ್ರೀತಿ ವಿಶ್ವಾಸ ಇರ್ತದ ಅಲ್ಲೇ ನಾ ಇರ್ತಾನಂತ ತಿಳ್ಕೊಂಡು ವಾಪಸ್ ಲಕ್ಷ್ಮಿ ಮನ್ಯಾಗ ಒಳಗೆ ಬಂದ್ಲಂತ್ರಿ. ಒಳಗೆ ಬಂದ್ಲಂತ. ಬದುಕಂದ್ರೆ ಇದಕ್ಕಂತಾರ ನೋಡ್ರಿ ಅವ. ಹಿಂಗೆ ಬದುಕಬೇಕು. ಅದಕ್ಕೆ ನಮ್ಮಲ್ಲಿ ಆವತ್ತಿನಿಂದ ಒಂದು ಪದ್ಧತಿ ಇದೆ ನೋಡ್ರಿ. 10 ಮನೆಗೆ ಊಟ ಮಾಡುವಾಗ ಏನಾರ ಒಂದಿಟ್ಟು ಉಪ್ಪು ಹೆಚ್ಚಾಗಿತ್ತಂದ್ರೆ ಅಣಬಾರ್ದಂತ ಅಂತಾರೆಲ್ಲ ನಿಮ್ಮ ಕಡೆ. ಮತ್ತು ಊಟದಾಗ ಏನಾರ ಒಂದಿಟ್ಟು ಉಪ್ಪು ಹೆಚ್ಚಾಗಿತ್ತಂದ್ರೆ ಅಣಬಾರ್ದು, ಸುಮ್ಮ ತಿಂದು ಹೇಳ್ಬೇಕು. ಮುಂಜಾನೆ ಆದ್ರೆ ಒಂದು ಮಾತು ಅನ್ರಿ, ಯಾರಿಗೆ ಹೆಂತಿಗೆ, ನಿನ್ನ ಚಂಜಿ ಮಾಡಿ ಒಂದಿಟ್ಟು ಅನ್ನಕ್ಕೆ ಉಪ್ಪು ಹೆಚ್ಚು ಹಾಕಿದ್ದೇನು ಅಷ್ಟು ಇಷ್ಟು ಅಂದ್ಬಿಡುದು ಅಟ್ಟ. ಮತ್ತು ಬಡಿಗೆ ತೊಗೊಂಡು ಧಾಮ ನಿಂದ್ರದು ಅಲ್ಲ. ಹಂಗೆ ನಿತ್ಯ ಅಂದ್ರೆ ಲಕ್ಷ್ಮಿ ಇದ್ದಕ್ಕೆ ಹಾದಕ್ಕೆ ಹೊಳೆ ಬರಂಗಿಲ್ಲ. ಯಾವ ಮನ್ಯಾಗ ಲಕ್ಷ್ಮಿ ಇರ್ತದ ಗೊತ್ತದೇನ್ರಿ? ಯಾವ ಮಣಿಯೊಳಗೆ ಹೆಣ್ಣು ಮಗಳ ಕಣ್ಣೀರು ಹಾಕತಾಳ, ಯಾವ ಮಣಿಯೊಳಗೆ ಹೆಣ್ಣು ಮಗಳ ನೋವನ್ನು ಅನುಭವಿಸ್ತಾಳ, ಯಾವ ಮಣಿಯೊಳಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷೆ ಆಗತ್ತದ, ಆ ಮಣಿಯೊಳಗೆ ಲಕ್ಷ್ಮಿ ಎಂದೂ ಇರಂಗಿಲ್ಲ. ಆ ಮಣಿಯೊಳಗೆ ದರಿದ್ರತನ ಇರ್ತದ, ಬಡತನ ಇರ್ತದ. ಯಾವ ಮಣಿಯೊಳಗೂ ಹೆಣ್ಣು ಮಗಳ ಕಣ್ಣೀರು ಹಾಕಬಾರ್ದು, ಹೆಣ್ಣು ಮಕ್ಕಳು ಅಳಬಾರ್ದು. ಅಳ್ಳು ಹಂಗೆ ಗಂಡು ಮಕ್ಕಳು ಮಾಡಬಾರ್ದು. ಮತ್ತು ನೀವು ಒಂದೀಟ್ ಏನಾರು ಅನ್ಕೊಳ್ಳಿ ಬುಳು ಆತ್ತು ಬಿಡಬಾರ್ದು. ನೋಡ್ಬೇಕು ನಮ್ಮ ಹೆಣ್ಮಗಳಿಗೆ ಒಂದೀಟ್ ಏನಾರು ಅಂದ್ರು ಗಂಗೆ ಜಯ ಮುನೆ ಚಾರುಣ ಕಣ್ಣಾಗ ನೀರು, 2 ಕಣ್ಣಾಗ ಗಂಗಾ ಯಮುನಾ ಒಂದೀಟ್ ಏನಾರ ಅನ್ಕೊಡ್ದ. ಹೆಣ್ಮಕ್ಳು ಕಣ್ಣೀರು ಹಾಕಬಾರ್ದ್ರಿ. ಯಾಕಂದ್ರೆ ಆ ಮಣಿಯೊಳಗೆ ಹೆಣ್ಮಕ್ಳಂದ್ರೆ ಮನೆಯ ಮಹಾಲಕ್ಷ್ಮಿ ಇದ್ದಂಗೆ. ಆ ರೀತಿಯೊಳಗೆ ಬಸವಣ್ಣವರು ಮದುವೆ